ತಮಣಿ ಮಾಡಿ ತರಲೆ ಕೆಲಸದಿಂದ ನಮ್ಮತ್ತೆ ನಾನು ನಿಜವಾಗ್ಲೂ ಪ್ರೆಗ್ನೆಂಟು ಅಂತ ತಿಳ್ಕೊಂಡು ಹೆಂಗ್ ಲಡ್ಡು ಎಲ್ಲ ತಿನ್ನಿಸ್ತಿದ್ದಾರೆ. ನಾನು ಏನು ಕೆಲಸ ಮಾಡಬಾರ್ದಂತೆ, ಸುಮ್ಮನೆ ಮೇಲ್ ಕುತ್ಕೊಂಡು ರೆಸ್ಟ್ ಮಾಡ್ಬೇಕಂತೆ. ಅತ್ತೆನೇ ಎಲ್ಲ ಅಡುಗೆ ಕೆಲಸ ಮಾಡ್ತಾರಂತೆ ಕಣೆ ಅಮ್ಮ. ಏನೇ ಮಾಡೋದಿವಾಗ? ಪುಟಿ ಒಳಗಾಯ್ತು ಕಣವ, ಸುಮ್ಮನಿರವ. ಇಷ್ಟು ದಿನ ನೀನು ಚೆನ್ನಾಗಿ ಸೇವೆ ಮಾಡಿದ್ದಲ್ಲ, ಇವಾಗ ನಿನಗೆ ಒಳ್ಳೆ ಟೈಮ್ ಸಿಕ್ಕಿದೆ. ಇಷ್ಟು ದಿನ ನೀನೇ ಚೆನ್ನಾಗಿ ಕೆಲಸ ಮಾಡಿದ್ದಲ್ಲ, ಇವಾಗ ಅವ್ರು ನಿನಗೆ ಸೇವೆ ಮಾಡ್ಲಿ. ಸುಮ್ಮನಿರು, ಈ ಸಮಯನ ಚೆನ್ನಾಗಿ ಉಪಯೋಗಿಸ್ಕ. ಆರಾಮಾಗಿ ರೆಸ್ಟ್ ಮಾಡು ಮಗಳೇ. ಸದ್ಯದಲ್ಲೇ ನಾನು ಮತ್ತೆ ಅಪ್ಪಯ್ಯ ಯೋಚನೆ ಮಾಡಿ ನಿನ್ನನ್ನು ಮತ್ತೆ ಶಮಂತನ ಊಟಿಗೋ ಗೋವಾಗೋ ಎಲ್ಲಾರು ಕಳಿಸ್ತೀವಿ. ಏನಕ್ಕೆ ಅಮ್ಮ? ಇನ್ನೇನಕ್ಕವ ಪುಟ್ಟಿ, ಹನಿಮೂನಿಗೆ. ಈ ನಮ್ಮ ಪರದೇಸಿ ಹುಡುಗ ತಮಣಿಯಿಂದ ಹನಿಮೂನೇ ಆಗಿಲ್ಲ ನೋಡಿ ನಿಮ್ದು. ಅದಕ್ಕೆ ಗೋವಾಗೋ ಅಥವಾ ಊಟಿಗೋ ಕಳಿಸಿದ್ರೆ ಹನಿಮೂನ್ ಆದಂಗಾಗತ್ತೆ. ಸದ್ಯದಲ್ಲೇ ನಿಮ್ಮ ಅತ್ತೆ ಮುಂಗೆ ಗುಡ್ ನ್ಯೂಸ್ ಕೊಟ್ಟಂಗಾಗತ್ತೆ. ಅಷ್ಟೊಳಗಡೆ ನಿಮ್ಮತ್ತೆ ಇದೇ ಭ್ರಮೇಲಿ ಇರ್ಲಿ. ಇರವ, ಸುಮ್ಮನಿರವ ಪುಟ್ಟಿ. ಸದ್ಯದಲ್ಲೇ ನೀನು ಶಮಂತು ಗುಡ್ ನ್ಯೂಸ್ ಕೊಡಿರಂತೆ. ಅಮ್ಮ ಅಮ್ಮ, ನಾನು ಊಟಿಗೆ ಹೋಗ್ಲಾ, ನಾನು ಗೋವಾಗೆ ಹೋಗ್ಲಾ? ಇದುವರೆಗೂ ನಾನು ಯಾವತ್ತೂ ಊಟಿ ಗೋವಾ ನೋಡಿಲ್ಲ ಕಣೆ ಅಮ್ಮ. ಅಕ್ಕಯ್ಯನ ಜೊತೆ ಬಾವಾಜಿ ಜೊತೆ ಊಟಿಗೆ ಗೋವಾಗೆಲ್ಲ ಹೋಗ್ಬಿಟ್ರೆ ಮಜಾ ಮಸ್ತಿ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಉಂಟ್ಕೊಂಡು ಜಾಲಿಯಾಗಿ ಬರ್ಬೋದು ಕಣೆ ಅಮ್ಮ. ಅಯ್ಯ ನಿನ್ನ ಮಾರೆಗಿಷ್ಟು ಕಂಬಳಿ 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 ತರ ಆಡ್ಬೇಡ ಕಣ ತಮಣಿ. ತಲೆಯಲ್ಲಿ ಒಂಚೂರು ಬುದ್ಧಿ ಇಟ್ಕೊಳ್ಳೋ. ತಲೆಯಲ್ಲಿ ಮೆದ್ಲಿರೋ ಒಂಥರ ಮಾತಾಡು. ಯಾಕೆ ದಂಡ ಪಿಂಡನ್ ತರ ಆಡ್ತೀಯೋ ಗೊತ್ತಿಲ್ಲ. ನಾನ್ ನಿಮ್ಮ ಕೈನು ಬಾವನ್ನು ಆರಾಮಾಗಿ ಹನಿಮೂನ್ ಮಾಡ್ಕೊಂಡ್ ಬರ್ಲಿ ಅಂತ ಕಳ್ಸೋಣ ಅನ್ಕೊಂಡ್ರೆ ನಂದೆಲ್ಲಿಡ್ಲಿ ಅಂತ ಮೂಗ್ ತೋರಿಸ್ಕೊಂಡು ಹೋಗ್ತೀಯ ನಿನ್ನ ಮಾರೆಗಿಷ್ಟು. ಅಮ್ಮ, ನಾನೇನು ಸೀಟಲ್ಲೂ ಕೂರಲ್ಲ ಕಣೆ ಅಮ್ಮ. ಬೇಕಾದ್ರೆ ಡಿಕ್ಕಿಲ್ ಕುತ್ಕೊಂಡು ಹೋಗ್ಬಿಡ್ತೀನಿ. ಅದ್ಯಾಕೆ ಅಮ್ಮ ಬೈತೀಯ? ಅಯ್ಯೋ 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 ದಂಡ ಪಿಂಡ್ ನನ್ನ ಮಗನೇ. ಹನಿಮೂನಿಗೆ ಗಂಡ ಹೆಂಡತಿ ಇಬ್ರೇ ಹೋಗ್ಬೇಕು ಕಣೋ ತಮಣಿ. ಯಾಕೆ ಅಮ್ಮ? 3 ಜನ ಹೋದ್ರೆ ಏನಾಗುತ್ತೆ? ಅಯ್ಯೋ ಎಬ್ರು ನನ್ನ ಮಗನೇ, ಇಬ್ರು ಹೋಗ ಹನಿಮೂನಿಗೆ 3 ಜನ ಹೋದ್ರೆ ಏನು ಆಗಲ್ಲ ಕಣೋ ತಮಣಿ. ಅದೇ ಮತ್ತೆ ನಾನು ಹೇಳ್ತಿರೋದು, ಏನು ಆಗಲ್ಲ ಕಣೆ ಅಮ್ಮ, ನಾನು ಜೊತೆ ಹೋಗ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಏನಾಗ್ಬೇಕೋ ಅದೇನು ಆಗಲ್ಲ ಅಂತ ಹೇಳಿದ್ದು ಕಣೋ ಹುಡುಗ. ಅಲ್ಲೋ ಪೆದ್ಗುಂಡ. ಇದಕ್ಕೆ ನೋಡು, ನಿನ್ನ 4 ಸಲ SLC ಫೇಲ್ ಮಾಡಿ ಕೂಡ್ಸಿದ್ದಾರೆ. ಲೇ ಸುಬಿ, ನಡಿಯೇ ನಡಿಯೇ, ಆ ಕಡೆ ಹೋಗಿ ನಿಂತ್ಕೊಂಡು ನೋಡೋಣ. ಪುಟ್ಟಿಯರ ಅತ್ತಮ್ಮ ಈ ಕಡೆನೇ ಏನೋ ತಿಂಡಿ ಪಂಡಿ ಎಲ್ಲ ತಗೊಂಡ್ ಬರ್ತಿದ್ದಾರೆ. ಬಾ ಸೈಡಿಗೆ ಹೋಗಿ ನಿಂತ್ಕೊಂಡು ನೋಡೋಣ. ಅಯ್ಯೋ ದೇವ್ರೇ, ನಾನು ಎಲ್ಲಿ ಬಂದು ಸಿಗಾಕಣ್ಣಪ್ಪ. ಅಪ್ಪಯ್ಯ, ಅಮ್ಮ, ತಮಣಿ, ನಮ್ಮ ಅತ್ತೆಮ್ಮ ಎಲ್ಲರೂ ಒಂದೊಂದ್ ತರ ಕಾಡ್ತಾ ಇದ್ದಾರೆ. ಪಾಪ ನಮ್ಮತ್ತೆ ನಾನ್ ಪ್ರೆಗ್ನೆಂಟ್ ಅಂತ ಖುಷಿಲಿದ್ದಾರೆ. ಅವ್ರಿಗೆ ಸತ್ಯ ಗೊತ್ತಾದ್ರೆ ಅದೇನ್ ಬೇಜಾರಾಗ್ತಾರೋ ಏನೋ ಪಾಪ. ಪುಟ್ಟಿ ಸೊಸೆ, ಏನಮ್ಮ ನೀನು ಲಡ್ಡು ತಿನ್ನು ಅಂತ ಕೈ ಕೊಟ್ಟಾದ್ರೆ ಒಂದೇ ಒಂದು ಲಡ್ಡು ಸಮೇತ ಖಾಲಿ ಮಾಡಿಲ್ವಲ್ಲ? ಅದು ಅತ್ತೆಮ್ಮ, ನನಗೆ ಏನು ತಿನ್ಬೇಕು ಅಂತ ಅನ್ನಿಸ್ತಿಲ್ಲ ಅತ್ತೆಮ್ಮ. ಅಯ್ಯೋ ನಿನ್ನ ಹಂಗೆಲ್ಲ ಅನ್ಬಾರ್ದು ಕಣಮ್ಮ ಪುಟ್ಟಿ, ಸುಮ್ಮನಿರು. ಈ ಟೈಮಲ್ಲಿ ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ಬೇಕು. ನಿನಗೋಸ್ಕರ ಅಲ್ಲ ಅಂದ್ರೂ ನೀನ್ ಹೊಟ್ಟೆಲಿರೋ ನಮ್ ಶಮಂತನ್ ಪಾಪಗೋಸ್ಕರನಾದ್ರೂ ನೀನ್ ಹೊಟ್ಟೆ ತುಂಬಾ ತಿನ್ಬೇಕು. ನಿನಗೇನೇನ್ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತ ನನಗೆ ಹೇಳಮ್ಮ ಪುಟ್ಟಿ ಸೊಸೆ. ನಾನು ನಿನಗೋಸ್ಕರ ಎಲ್ಲ ಮಾಡ್ಕೊಂಡ್ ಬರ್ತೀನಿ. ನೋಡು ಇವಾಗ ನಾನು ನಿನಗೆ ಏನ್ ಮಾಡ್ಕೊಂಡ್ ಬಂದೀನಿ ಅಂತ. ಏನತ್ತೆಮ್ಮ ಅದು? ನಾನ್ ತಮಣಿ ಹತ್ರ ಕೇಳಿದ್ಕೆ ನಿನಗ್ ಚಿಕನ್ ಬಿರಿಯಾನಿ, ಚಿಕನ್ ತಂದೂರಿ ಇಷ್ಟ ಅಂತ ಹೇಳ್ದ ಕಣಮ್ಮ. ಅದಕ್ಕೆ ನೋಡು, ನಿನಗಿಷ್ಟ ಅಂತ ನಾನೇ ನನ್ನ ಕೈಯಾರೆ ಕಷ್ಟಪಟ್ಟು ಬಿರಿಯಾನಿ, ಚಿಕನ್ ತಂದೂರಿ ಮಾಡ್ಕೊಂಡ್ ಬಂದೀನಿ. ಇನ್ನು ನಿನಗಿಷ್ಟ ಅಂತ ಮಟನ್ ಕಾಲ್ ಸೂಪ್ ಬೇಯಕ್ಕಿಟ್ಟಿದೀನಿ ಕಣಮ್ಮ. ಇರು, ಇನ್ ಸ್ವಲ್ಪ ತಲೆ ಅದು ಚೆನ್ನಾಗಿ ಬೇಯುತ್ತೆ. ಕಾಲ್ ಸೂಪ್ ಕೊಡ್ತೀನಿ, ಅದನ್ನು ತಿಂದು ಚೆನ್ನಾಗಿ ಗಟ್ಟಿಯಾಗಬೇಕು. ಹೊಟ್ಟೆಲಿರೋ ಪಾಪನು ಕೂಡ ಗಟ್ಟಿಯಾಗಿ ಬೆಳಿಬೇಕು. ನೀನ್ ಆರೋಗ್ಯವಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರ್ಬೇಕು ಕಣವ ಪುಟ್ಟಿ ಸೊಸೆ. ಇರು, ಕಾಲ್ ಸೂಪು ಕೊಡ್ತೀನಿ ತಗ. ಇವಾಗ ಬಿರಿಯಾನಿ ತಂದೂರಿ ಎಲ್ಲ ತಿಂದು ಒಳ್ಳೆ ನಿದ್ದೆ ಮಾಡು. ಆಹಾ, ಬಿರಿಯಾನಿ ತಂದೂರಿ ಅತ್ತೆ ನನಗ್ ತಿನ್ನೋ ತರನೇ ಇಲ್ಲ ಅತ್ತೆ. ಒಂಚೂರು ಹೊಟ್ಟೆ ಹಸ್ತಿಲ್ಲ. ಅಯ್ಯೋ ನಿನ್ನ ಹಂಗೆಲ್ಲ ಹೇಳ್ಬಾರ್ದು ಕಣಮ್ಮ. ನಾನು ಏನೇನ್ ಮಾಡ್ಕೊಡ್ತೀನಿ ಅದನ್ನೆಲ್ಲ ಚೆನ್ನಾಗಿ ತಿನ್ಕೊಂಡು ಗಟ್ ಮುಟ್ಟಾಗಿ ಬೆಳಿಬೇಕು ಮಗು. ನೀನ್ ತಿನ್ನು, ನಾನೇನ್ ನಿನ್ ಹೊಟ್ಟೆ ಒಳಗಡೆ ಕೈ ಹಾಕಿ ಮಗುಗ ತಿನ್ಸಕ್ಕಾಗತ್ತೆ? ಇದೆಲ್ಲ ತಿನ್ಬೇಕಾಗಿರೋದು ನೀನು. ಮಗುಗೋಸ್ಕರ ತಗೋ ತಿನ್ನಮ್ಮ. ನೀನ್ ಕಡೆ ಹೊಟ್ಟೆ ತಿಂದ್ರೆ ತಾನೇ ಮಗು ದಷ್ಟು ಪುಷ್ಟವಾಗಿ ಬೆಳೆಯೋದು. ಇಲ್ಲಿ ನಾನೊಂಚೂರು ಕಾಲ್ ಸೂಪ್ ಮಾಡ್ಕೊಂಡ್ ಬರ್ತೀನಿ. ಇದನ್ನೆಲ್ಲ ತಿಂದು ಮುಗಿಸಿರ್ಬೇಕು. ಆಮೇಲೆ ನೋಡು, ನೀನೆಲ್ಲಾದ್ರೂ ಇದೆಲ್ಲ ತಿಂದಿಲ್ಲ ಅಂದ್ರೆ ನನಗೆ ಕೋಪ ಬರುತ್ತೆ ಕಣಮ್ಮ ಪುಟ್ಟಿ. ಎಲ್ಲ ಖಾಲಿ ಮಾಡ್ಬೇಕು, ಆಯ್ತಾ? ಸರಿ ಅತ್ತೆ. ನಮ್ಮ ಅಕ್ಕಯ್ಯ ತಿನ್ಲಿಲ್ಲ ಅಂದ್ರು ನಾನಿದ್ದೀನಿ. ಚೆನ್ನಾಗಿ ತಿಂದು ಕಬ್ಳ ಸಾಕ್ಬಿಡ್ತೀನಿ. ಸರಿ ಅತ್ತೆ, ತಿಂತೀನಿ. ಹಾ, ವೆರಿ ಗುಡ್. ಹಂಗ್ ಬಾ ದಾರಿಗೆ. ಅಕ್ಕಯ್ಯ, ಏನೇ ಅಕ್ಕಯ್ಯ ಇದು? ನಿನ್ನ ಅದೃಷ್ಟ ಹಿಂಗ್ ಕುಲಾಯಿಸ್ಬಿಡ್ತು. ಕೈಯಲ್ಲಿ ಲಡ್ಡು, ಬಿರಿಯಾನಿ, ತಂದೂರಿ, ಇನ್ನು ನಿಮ್ಮ ಅತ್ತೆ ಕಾಲ್ ಸೂಪ್ ಮಾಡ್ಕೊಡ್ತಾ ಇದಾರ ನಿನಗೆ. ಕೊಡೋ ತಮಣಿ, ನನಗೆ ಏನು ತಿನ್ಬೇಕು ಅನ್ನಿಸ್ತಿಲ್ಲ. ಏನೋ ಮಾಡ್ಲಿ ಇವಾಗ? ಹೊಟ್ಟೆನೂ ಹಸ್ತಿಲ್ಲ, ಏನು ತಿನ್ಬೇಕು ಅನ್ನಿಸ್ತಾನೆ ಇಲ್ಲ. ಆದ್ರೆ ಅತ್ತೆ ನೋಡಿದ್ರೆ ಇಷ್ಟೊಂದೆಲ್ಲ ಅಡ್ಗೆ ತಿಂಡಿ ಮಾಡ್ಕೊಡ್ತಿದ್ದಾರೆ. ನಾನು ಹೆಂಗ್ ತಿನ್ಲಿ ತಮಣಿ? ಅಮ್ಮ ಏನೇ ಮಾಡ್ಲಿ ಇವಾಗ? ನಮ್ಮ ಅತ್ತೆ ಇದೇ ತರ ತಿಂಡಿ ಅಡ್ಗೆ ಎಲ್ಲ ಮಾಡ್ಕೊಡ್ತಿದ್ದು ನಾನು ಚೆನ್ನಾಗಿ
ನನ್ನ ಹೊಟ್ಟೆ ಪ್ರೆಗ್ನೆಂಟ್ ಆಗಿ ಮುಂದೆ ಬರಲ್ಲ ಕಣೆ ಅಮ್ಮ. ಚೆನ್ನಾಗಿ ತಿಂದು ತಿಂದು ಹೊಟ್ಟೆ ಮುಂದೆ ಬಂದ್ಬಿಡುತ್ತೆ. ಅವಾಗ ಎಲ್ಲರೂ ನನ್ನ ಡುಮ್ಮಿ ಮೋಟಿ ಅಂತೆಲ್ಲ ಆಡ್ಕೊಂತಾರೆ ಕಣೆ ಅಮ್ಮ. ತಮಣಿ ಏನ್ ಮಾಡ್ಲೋ ಇವಾಗ? ಅಯ್ಯೋ ಅದಕ್ಕೆ ಯಾಕೆ ಅಕ್ಕಯ್ಯ ಚಿಂತೆ ಮಾಡ್ತೀಯಾ? ನಾನು ಇದೀನಲ್ಲ ಸೊಲ್ಯೂಷನ್. ನೀನೇನೋ ಮಾಡ್ತೀಯ ತಮಣಿ? ನೋಡೆ ಅಕ್ಕಯ್ಯ ಏನ್ ಮಾಡ್ತೀನಿ ಅಂತ, ಚೆನ್ನಾಗಿ ಅಡಿಗೆ ತಿಂಡಿ ಎಲ್ಲ ತಿಂದಾಕ್ಬಿಡ್ತೀನಿ. ನಮ್ 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 ನಮ್. ಅಕ್ಕಯ್ಯ ತಂದೂರಿ ಸಖತ್ತಾಗಿತ್ತು ಕಣೆ. ಒಳ್ಳೆ ಹೋಟ್ಲು ತಂದೂರಿ ತರ ಇತ್ತು. ನಿಮ್ಮ ಅತ್ತೆ ಸಖತ್ತಾಗಿ ಅಡಿಗೆ ಮಾಡ್ತಾರೆ ಕಣೆ ಅಕ್ಕಯ್ಯ. ಇರು ಈ ಬಿರಿಯಾನಿ ಲಡ್ಡು ಎಲ್ಲ ತಿಂದಾಕ್ಬಿಡ್ತೀನಿ. ನಮ್ 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 ನಮ್. ಆಹಾಹಾಹಾ ಅಕ್ಕಯ್ಯ ಬಿರಿಯಾನಿನು ಅಲ್ಟಿಮೇಟ್ ಆಗಿತ್ತು ಕಣೆ ಅಕ್ಕಯ್ಯ. ಒಳ್ಳೆ ಬಿರಿಯಾನಿ, ಹೋಟೆಲ್ ಬಿರಿಯಾನಿ ತರ ಇತ್ತು. ಸಖತ್ತಾಗಿತ್ತು. ಅಯ್ಯೋ 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 ತಮಣಿ, ನೀನ್ ರಾವಡಿಯ ನಿನ್ನ ಹೊಟ್ಟೆಗಲೆ ನಿಂಗೇನ್ ಬಂದಿತ್ತು ಹೊತ್ತು? ಪಾಪ ನಮ್ ಪುಟ್ಟಿಗೆ ಅಂತ ಅವ್ರ ಅತ್ತೆ ಪ್ರೀತಿಯಿಂದ ಅಡುಗೆ ಮಾಡ್ಕೊಂಡು ತಂದ್ಕೊಡ್ತಿದ್ರೆ ಒಳ್ಳೆ ರಾಕ್ಷಸನ್ ತರ ಎಲ್ಲ ನೀನೇ ತಿಂದು ಖಾಲಿ ಮಾಡ್ತಿದ್ಯಲ್ಲ ತಮಣಿ. ಅಕ್ಕಯ್ಯಂಗೂ ತಿನ್ನಕ್ ಇಷ್ಟ ಇಲ್ಲ, ಹೊಟ್ಟೆ ತುಂಬಿಟ್ಟಿದೆ ಅವಳಿಗೆ. ಅದಕ್ಕೆ ನಾನೇ ಎಲ್ಲ ತಿಂದು ದಬಾಕ್ಬಿಟ್ಟೆ ಕಣೆ ಅಮ್ಮ. ಹೊಟ್ಟೆ ಬಿಗ್ದಂಗ ಆಗ್ತಿದೆ. ಓ ಏನ್ ಸಖತ್ತಾಗಿತ್ತು ಗೊತ್ತಾ ಬಿರಿಯಾನಿ ತಂದೂರಿ. ಸೂಪರ್ ಆಗಿತ್ತು ಕಣೆ ಅಮ್ಮ. ಓ ಅಲ್ಲೋಡಿ ಅಮ್ಮ, ಅಕ್ಕಯ್ಯನ ಅತ್ತೆ ಬಂದ್ರು. ನಡ್ರಿ ನಡ್ರಿ ಓಡ್ರಿ ಓಡ್ರಿ. ವೆರಿ ಗುಡ್ ಕಣಮ್ಮ ಪುಟ್ಟಿ, ನೋಡು ಎಷ್ಟ್ ಚೆನ್ನಾಗಿ ನಾನು ಮಾಡ್ಕೊಟ್ಟಿದ್ದೆಲ್ಲ ತಿಂದಾಕಿದೀಯಾ. ಹಿಂಗೆ ಹೊಟ್ಟೆ ತುಂಬಾ ತಿಂದ್ರೆ ಮಗು ದಷ್ಟು ಪುಷ್ಟವಾಗಿ ಬೆಳೆಯುತ್ತೆ. ಕಾಲ್ ಸೂಪ್ ಕುಡಿ. ಈ ಕಾಲ್ ಸೂಪ್ನ ಕುಡಿದ್ರೆ ಮಗಿನ ಮೂಳೆ, ನಿನ್ನ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಸರಿ ಅತ್ತೆ ಕುಡಿತೀನಿ. ಸರಿ ಕಣಮ್ಮ ಪುಟ್ಟಿ, ಇದನ್ ಕುಡಿದು ಆರಾಮಾಗಿ ರೆಸ್ಟ್ ಮಾಡು ಆಯ್ತಾ? ನಾನ್ ನಿನಗೆ ಸಂಜೆ ಸ್ನಾಕ್ಸಿಗೆ ಏನ್ ಮಾಡ್ಕೊಡ್ಬೋದು ಅಂತ ಅಡ್ಗೆ ಮನೇಲಿ ಹೋಗಿ ನೋಡ್ತೀನಿ ಆಯ್ತೇನಮ್ಮ? ಸರಿ ಅತ್ತೆ. ಅಯ್ಯ ಕಯ್ಯ ಕಾಲ್ ಸೂಪು ಸಖತ್ತಾಗಿರುತ್ತೆ. ನಮ್ 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 ನಮ್. ಆಹಾಹಾಹಾ ಅಕ್ಕಯ್ಯ ಈ ಕಾಲ್ ಸೂಪು ಸಖತ್ತಾಗಿದೆ ಕಣೆ ಅಕ್ಕಯ್ಯ, ತಗಳೆ ತಿನ್ನಿ. ನನಗ್ ಬೇಡ ಕಣ ತಮಣಿ, ನೀನೇ ಕುಡ್ದ್ಬಿಟ್ಟು ತಿನ್ನು. ಒಳ್ಳೆದಾಯ್ತು ಬಿಡ ಅಕ್ಕಯ್ಯ, ನಾನೇ ತಿನ್ಬಿಡ್ತೀನಿ. ಬಕಾಸುರ್ ನನ್ ಮಗನೇ, ಅದ್ ಯಾವ ಗಳಿಗೆಲ್ ಹುಟ್ಟಿದ್ದೋ? ಬಕಾಸುರನ್ ನಕ್ಷತ್ರದಲ್ಲೇ ನೀನು ಹುಟ್ಟಿದ್ದೆ ಅಂತ ಕಾಣುತ್ತೆ. ಅದಕ್ಕೆ ಒಳ್ಳೆ ದೈ ತಿನ್ನಂಗ್ ತಿಂತೀಯ. ಸಿಕ್ಕಿದೆ ಸೀರುಂಡೆ ಅಂತ ಚೆನ್ನಾಗಿ ಸಿಕ್ತಾಗ ಜಮಾಯಿಸ್ಬಿಡ್ಬೇಕು. ಅಕ್ಕಯ್ಯ ನೆಕ್ಸ್ಟ್ ನಿಮ್ ಅತ್ತೆಗೆ ಹೇಳ್ಬಿಟ್ಟು ಪಿಜ್ಜಾ ಬರ್ಗರ್ ಆಸೆ ಆಗ್ತಿದೆ ಅಂತ ಪಿಜ್ಜಾ ಬರ್ಗರ್ ಮಾಡಿಸ್ಕೊಡೆ ಅಕ್ಕಯ್ಯ, ತಿನ್ಬೇಕು. ನೀನೆಲ್ಲಾದ್ರೂ ಪಿಜ್ಜಾ ಬರ್ಗರ್ ತಿನ್ಬೇಕು ಅನ್ನಿಸ್ತಿದೆ ಅಂತ ನಿಮ್ ಅತ್ತೆಗೆ ಹೇಳಿದ್ರೆ ಪಾಪ ಬಸ್ರಿ ಬೈಕೆ ಅನ್ಕೊಂಡು ಮಾಡ್ಕೊಡ್ತಾರೆ ಕಣೆ ಅಕ್ಕಯ್ಯ. ಪ್ಲೀಸ್ ಪ್ಲೀಸ್ ಮಾಡಿಸ್ಕೊಡೆ ಅಕ್ಕಯ್ಯ, ಚೆನ್ನಾಗಿ ತಿನ್ಬಿಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಂತ ತರ್ಲೆ ನಮ್ ತಮಣಿ. ಪಾಪ ನಮ್ ಪುಟ್ಟಿ ಪ್ರೆಗ್ನೆಂಟ್ ಅನ್ಕೊಂಡು ಅವ್ರತ್ತೆ ಒಳ್ಳೆ ರುಚಿ ರುಚಿ ಅಡಿಗೆ ಮಾಡ್ಕೊಡ್ತಿದ್ರೆ ನಮ್ ತಮಣಿ ಒಳ್ಳೆ ಅಡ್ವಾಂಟೇಜ್ ತಗೊಂಡು ಜಮಾಯಿಸ್ತಿದ್ದಾನೆ. ಇವಾಗ ನೋಡಿ ಪಿಜ್ಜಾ ಬರ್ಗರ್ ಬೇಕು ಅಂತ ಕೇಳ್ತಿದಾನಲ್ಲ ಈ ಪರದೇಸಿ ಹುಡುಗ. ಸರಿ ಫ್ರೆಂಡ್ಸ್, ಹಾಗಾದ್ರೆ ಎಲ್ಲರಿಗೂ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಬೇಗ ಎಲ್ಲರೂ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ವಾಟ್ಸಪ್ ಅಲ್ಲಿ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.